ಯಾರು ಅಂತ ಗೊತ್ತಾಗ್ತಿಲ್ಲ, ಯಾರನ್ನು ಕೇಳಿದ್ರು ಹೇಳ್ತಾ ಇಲ್ಲ. ಅವ್ರ ಪ್ರಕಾರ ನಾನು ಇನ್ನೂ ಚೈಲ್ಡು, ಅದನ್ನು ತಿಳ್ಕೊಳ್ಳೋ ಅರ್ಹತೆ ಇಲ್ಲ, ನನಗಿನ್ನೂ ಆ ಏಜ್ ಇಲ್ವಂತೆ. ಅಯ್ಯೋ, ಅವನು ಈ ಬಡ್ಡಿ ಮಗ ಇಡೀ ರಾತ್ರಿ ಮಲ್ಗೋಕೆ ಬಿಟ್ಟಿಲ್ಲ. ನಾನು ವಿನಯನನ್ನು ಕರ್ಕೊಂಡೋಗಿ 2 ಅವರ್ಸು, ಲಿಟ್ರಲಿ 2 ಅವರ್ಸು ಅವಳ ಕೆನ್ನೆ, ಅವಳ ನಗು ಬಗ್ಗೆ ಹೇಳಿ 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 ಹಾಡಿದ್ದನ್ನೇ ಹಾಡಿ 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 ಸಾಕಾಗೋಯ್ತು ರೀ. ಅದೇ ಹಾಡು ಕೇಳಿ ಕೇಳಿ ಲಿಟ್ರಲಿ ಸಾಕಾಗೋಯ್ತು. ಈಗ ಕಣ್ಣು ಮುಚ್ಚಿದ್ರೆ, ಕೂತ್ರೆ, ನಿಂತರೆ ಅದೇ ಹಾಡು ತಲೆಗೆ ಬರ್ತಾ ಇದೆ. ಇಲ್ಲಿ ಬೇರೆ ಪೂಜೆ ನಡೀತಾ ಇದೆ. ಒಂದು 5 ನಿಮಿಷ ಹೋಗಿ ಕಾರಲ್ಲಿ ಮಲ್ಗನ ಅಂದರೆ ಬರೀ ತಲೆಯಲ್ಲಿ ಅದೇ ಹಾಡು. ಕ್ರೇಜಿ ಆಗೋಗಿದ್ದಾನ್ರಿ. ಹಿಂದೆ ಯಾವತ್ತೂ ಅವನ್ನ ಈ ಥರ ನೋಡಿಲ್ಲ. ಐ ಥಿಂಕ್ ಮುಂದೆನೂ ಯಾವತ್ತೂ ನೋಡಲ್ಲ. ಸುಮ್ಮನೆ ಬಿಟ್ಬಿಡೋದಕ್ಕೆ ಹೇಳಿ. ಹುಡುಗಿನ ಮರೆತು ಬೇರೆ ಕೆಲಸದ ಬಗ್ಗೆ ಗಮನ ಕೊಡೋಕೆ ಹೇಳಿ. ಅವನಿಗೂ ನೆಮ್ಮದಿ, ಎಲ್ರಿಗೂ ನೆಮ್ಮದಿ. ಬಿಟ್ಟು ಬಿಡ್ಬೇಕಾ? ಸುಮ್ಮನೆ ಟೈಮ್ ವೇಸ್ಟು. ಆ ಹುಡುಗಿಗೂ ಪಾಪ ಇಂಟ್ರೆಸ್ಟ್ ಇರಲ್ಲ. ಇವನಿಗೆ ಟಾರ್ಚರ್ ಕೊಡೋದನ್ನ ಬಿಟ್ಟು ಆ ಹುಡುಗಿನ ಬಿಟ್ಬಿಟ್ಟು ನೆಮ್ಮದಿಯಾಗಿರೋದಕ್ಕೆ ಹೇಳ್ಬೇಕು. ಬಿಟ್ಕೊಡ್ಬೇಕಾ? ಅದು ಈ ಕೃಷ್ಣ. ಒಳ್ಳೆ ಕತೆ. ಈಗ ಆ ಸೂರ್ಯನ ಬೇಕಿದ್ರೆ ನೀವು ನಾಳೆ ಕಾಣಿಸ್ಕೋಬೇಡ ಅಂತ ಹೇಳಿದ್ರು ಒಂದು ಪಕ್ಷ ನಿಮ್ಮ ಮಾತು ಕೇಳ್ಬೋದೇನೋ. ಆದ್ರೆ ಈ ಕೃಷ್ಣ ಇದಾನಲ್ಲ, ಅವನು ಸಾಮಾನ್ಯದವನಲ್ಲ. ಅವನು ಪ್ರೀತಿ ಮಾಡೋಕೆ ಶುರು ಮಾಡ್ದ ಅಂದ್ರೆ ಪ್ರಾಣ ಕೊಡೋಕ್ಕೂ ರೆಡಿ ಆಗಿರ್ತಾನೆ. ಅವನ ಲೈಫಲ್ಲಿ ಇರೋದೇ 1-4 ಜನ. ಅವ್ರಿಗೋಸ್ಕರ ಅವ್ನು ಏನು ಬೇಕಾದ್ರೂ ಮಾಡ್ತಾನೆ, ಯಾವ ಲೆವೆಲಿಗಾದ್ರೂ ಹೋಗ್ತಾನೆ. ಈಗ ರೂಮಲ್ಲಿ ಅವನ್ನ ಬೈದು ಕೂಡ್ ಹಾಕಿದ್ರು ಅಷ್ಟೇ, ಅವನ್ನ ಊರಾಚೆ ಕಳಿಸಿ ಗಡಿಪಾರು ಮಾಡಿದ್ರು ಅಷ್ಟೇ, ಕಣ್ಣು ಮುಚ್ಚಿ ಕಣ್ಣು ತೆಗೆಯೋಷ್ಟಲ್ಲಿ ಬಂದು ನಿಮ್ಮ ಮುಂದೆ ನಿಂತಿರ್ತಾನೆ. ಯಾವಾಗಲೂ ಕಾಯ್ತಿರ್ತಾನೆ ನಿಮ್ಗೋಸ್ಕರ. ಅಂದ್ರೆ ಪ್ರೀತಿ ಮಾಡೋರಿಗೋಸ್ಕರ. ಆದರೂ ನಿದ್ದೆ ಮಾಡೋಕೆ ಬಿಟ್ಟಿಲ್ಲ ರೀ, ಕರ್ಮ.